ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಪ್ರದೀಪ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನ ನೋಡಿ. ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇವತ್ತು ಬಂದು ಸಂಡೇ, ನಾನು ಬಂದು ಮಟನ್ ತೊಗೊಬರೋಣ ಅಂತ ಹೋಗಿದ್ದೆ. ಸೊ ಮಟನ್ ಶಾಪಲ್ಲಿ ವೀಡಿಯೋ ತೆಗಿಯೋಕ್ಕಾಗಿಲ್ಲ, ಯಾಕಪ್ಪ ಅಂದರೆ ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ಸೊ ಮಟನ್ ತೊಗೊಂಡಿದ್ದೀನಿ. ಇವಾಗ ನಮ್ಮ ಅಕ್ಕಂಗೆ ಕೊಡೋಣ ಅಂತ ಎತ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಅಕ್ಕಂಗೆ ಕೊಟ್ಟು ಇವತ್ತು ನಾನು ಫಸ್ಟ್ ಶಿಫ್ಟ್ಗೆ ಹೋಗಬೇಕು ಡ್ಯೂಟಿಗೆ, ಯಾಕೆಂದರೆ ನೆನ್ನೆ ಹೋಗಿರಲಿಲ್ಲ ನಾನು. ಸೊ ಇವತ್ತು ಫಸ್ಟ್ ಶಿಫ್ಟ್ಗೆ ಹೋಗಬೇಕು. ಸೊ ಅದಕ್ಕೆ ಮಟನ್ ತೊಗೊಂಡು ಫಸ್ಟ್ ಹೋಗಿ ನಮ್ಮ ಅಕ್ಕಂಗೆ ಕೊಟ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಟೈಮ್ ಬಂದು 6:30. ಇಲ್ಲಿಂದ ಒಂದು 10 ನಿಮಿಷ ಅಂದರೆ 6:30, 7, 6:45 ಅಷ್ಟರಲ್ಲಿ ಮನೆಗೆ ಹೋಗ್ಬಿಡ್ತೀನಿ. ಸೊ ಬನ್ನಿ ನಮ್ಮ ಅಕ್ಕಂಗೆ ಮಟನ್ ಕೊಟ್ಬಿಟ್ಟು ಸಿಗ್ತೀನಿ. ಸೊ ಫೈನಲಿ ಮನೆ ಹತ್ರ ಹೋಗಿ ಮಟನ್ ಕೊಟ್ಬಿಟ್ಟು ನಾನು ಓಡ್ತಾ ಇದ್ದೀನಿ. ಫಸ್ಟ್ ಶಿಫ್ಟ್ಗೆ ಲಾಗಿನ್ ಆಗಬೇಕು ಇವತ್ತು. ಸೊ ಸಂಡೇ ಅಲ್ವಾ, ಇನ್ನೂ ಯಾರೂ ಎದ್ದಿರಲಿಲ್ಲ. ನಮ್ಮ ಭಾವ ಎದ್ದಿತ್ತು, ನಾನು ಹೋಗಿ ಬೆಲ್ ಮಾಡಿದೆ. ನಮ್ಮ ಭಾವ ಬಂತು, ಮಟನ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಇಲ್ಲೇ ಹೋಗ್ತಾ ಯಾವುದೋ ಮುದ್ದು ಮಾದಪ್ಪ ಟಿಫನ್ ಸೆಂಟರ್ ಅಂತ ಓಪನ್ ಆಗೈತೆ, ಅಲ್ಲೇ ನಾಷ್ಟ ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ಬಿಡೋಣ. ಕ್ಯಾಂಟೀನಲ್ಲಿ ತಿಂದರೆ ಜಾಸ್ತಿ ತಗೋತಾರೆ ಅಮೌಂಟು. ಸೊ ಇಲ್ಲಾಂದರೆ ಒಂದು 30-40 ರೂಪಾಯಿ ರೈಸು ಇಡ್ಲಿ ಎಲ್ಲ ಸಿಗುತ್ತೆ. ಸೊ ತೊಗೊಂಡು ಹೋಗ್ಬಿಡೋಣ ಅಂತ. ಇಡ್ಲಿ ಪಲಾವ್, ಒಂದು ಪಲಾವ್ ಪಾರ್ಸಲ್ ಮಾಡಿಬಿಡಿ. ಹಾಂ, ಮುದ್ದು ಮಾದಪ್ಪ ಟಿಫನ್ಸು, ಇಡ್ಲಿ, ವಡಾ, ರೈಸ್ ಬಾತ್, ದೋಸೆ ಎಲ್ಲ ಸಿಗುತ್ತೆ. ಸದ್ಯಕ್ಕೆ ಅವರು ಇಡ್ಲಿ ಮತ್ತು ಪಲಾವ್ ರೆಡಿ ಇದೆ ಅಂತೆ. ಪಲಾವ್ ತೊಗೊಂಡಿದ್ದೀನಿ. ಅಲ್ಲಿಂದ ಪಾರ್ಸಲ್ ಮಾಡಿಸ್ಕೊಂಡು ಗಾಡೀಲಿ ಇಟ್ಕೊಂಡು ಹೊರಟೆ. ನಾನು ಬಂದು ಇವತ್ತು 6 ಗಂಟೆಗೆ ಲಾಗಿನ್ ಆಗಬೇಕಿತ್ತು ಫಸ್ಟ್ ಶಿಫ್ಟ್ಗೆ. ಸೊ ಲೇಟ್ ಆಗಿಬಿಟ್ಟೈತೆ. ಆಲೇ 7:20 ಆಗಿಬಿಟ್ಟೈತೆ ಟೈಮು. ಎಕ್ಸಾಸ್ಟ್ ಸೌಂಡ್ ಒಳ್ಳೆ ಸಕ್ಕತ್ತಾಗಿ ಬರ್ತೈತೆ ಗುರು. ನಾನು ಸ್ಲೋವಾಗಿ ಹೋಗ್ತಾಯಿದ್ದೀನಿ, ಸ್ಪೀಡಾಗಿ ಹೋದರೆ ಇನ್ನೂ ಮಸ್ತ್ ಬರುತ್ತೆ ಸೌಂಡು. ಯಾವಾಗ ನಾನು ಒಂದ್ಸಲ ಅದನ್ನೇ ಎಕ್ಸಾಸ್ಟ್ ಬಗ್ಗೆನೇ ಒಂದು ವೀಡಿಯೋ ಹಾಕ್ತೀನಿ. ಸೊ ಫೈನಲಿ ಟಿಫನ್ ತೊಗೊಂಡು ಅಲ್ಲಿಂದ ನಮ್ಮ ಬಿಲ್ಡಿಂಗ್ ಹತ್ರ ರೀಚ್ ಆದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೆ ನಮ್ಮ ಬಿಲ್ಡಿಂಗು. ಟೋಟಲ್ 13 ಫ್ಲೋರ್ ಐತೆ. ಬನ್ನಿ ಇವತ್ತು ನನ್ನ ಜೊತೆ ಫಸ್ಟ್ ಶಿಫ್ಟಲ್ಲಿ ಯಾರ್ಯಾರು ಅವರೇ ನೋಡೋಣ. ಒಳಗಡೆ ಹೋಗಿ ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸಿ, भैया एंट्री करो। क्या हुआ है क्या? कुछ ना, लाइक कर रहा है क्या? 8383 83 81 56. ನಂದೇ ಲಾಗಿನ್ ಆಯಿತು. ಸೊ ಗಾಡಿ ತೊಗೊಂಡೋಗಿ ಪಾರ್ಕಿಂಗಲ್ಲಿ ಹಾಕಿ ಟಿಫನ್ ಎತ್ಕೊಂಡೋಗಿ ಮೇಲ್ಗಡೆ ಇಟ್ಬಿಟ್ಟು ನೋಡೋಣ ಒಂದು ರೌಂಡು ನನ್ನ ಜೊತೆ ಫಸ್ಟ್ ಶಿಫ್ಟಲ್ಲಿ ಯಾರ್ಯಾರು ಅವರೇ ಅಂತ. ಅಲ್ಲೇನೋ ಭೀಮಾ ಗೋಲ್ಡನ್ ಡೈಮಂಡ್ಸ್ ಅಂತ ಹಾಕವ್ರೆ. ಹುಡುಗರೆಲ್ಲ ಅಲ್ಲಿ ಮಾತಾಡ್ಕೊಂಡು ನಿಂತವ್ರೆ. ಅಲ್ಲಿ ಬನ್ನಿ ನೋಡೋಣ ಏನು ಹಾಕವ್ರೆ ಅಂತ ಭೀಮಾ ಗೋಲ್ಡನ್ ಡೈಮಂಡ್ಸ್ ಅವರು. 11 ಮಂತ್ಸಿಗೆ 1,10,000. ಇನ್ ಕೇಸ್ ನೀವು ಡೈಮಂಡ್ ಪರ್ಚೇಸ್ ಮಾಡಿದ್ರೆ 20,000 ಆ್ಯಡ್ ಮಾಡಿಕೊಡ್ತೀವಿ ಬೋನಸ್ಸು. ಡೈಮಂಡಿಗೆ 2 ಮಂತ್ ಬೋನಸ್ಸು. ಇನ್ ಕೇಸ್ ಗೋಲ್ಡ್ ಅಥವಾ ಸಿಲ್ವರು ಪರ್ಚೇಸ್ ಮಾಡ್ತೀವಿ ಅಂದರೆ 1 ಮಂತ್ ಬೋನಸ್ಸು, ಅಂದರೆ 10,000 ಆ್ಯಡ್ ಮಾಡಿಕೊಡ್ತೀವಿ. ಯಾವುದು ರತ್ನ ಸ್ಕೀಮಲ್ಲಿ. ಕುಬೇರ ಸ್ಕೀಮ್ ಆದರೆ ಫ್ಲ್ಯಾಟ್ 50% ಆಗುತ್ತೆ ಅವ್ನು ಮೇಕಿಂಗ್ ಚಾರ್ಜಸ್ ಮೇಲೆ. ಅಂದರೆ ಇನ್ ಕೇಸ್ ಒಂದು ಆರ್ನಮೆಂಟ್ಸ್ ತೊಗೊತೀರ, ಒಂದು ಸ್ಟಡ್ಡು ಸಮಥಿಂಗ್ ಬ್ಯಾಸ್ಲೆಟ್ ತೊಗೊತೀರ ಅಂದ್ಕೊಳ್ಳಿ, ಮೇಕಿಂಗ್ ಚಾರ್ಜಸ್ ಒಂದು 20 ಇತ್ತು, 10% ಝೀರೋ ಆಗುತ್ತೆ. ಇನ್ನು 10% ನೀವು ಪೇ ಮಾಡೋದು ಬರುತ್ತೆ ಕುಬೇರ ಸ್ಕೀಮಲ್ಲಿ. ಇನ್ ಕೇಸ್ ನೀವು ಇದಕ್ಕೆ ಹೋಗ್ತೀರಾ, ಅದು ಸಮೃದ್ಧಿ ಹೋಗ್ತೀರಾ ಅಂದರೆ ಅಪ್ ಟು 20% ಝೀರೋ ಆಗುತ್ತೆ. 22 ಆರ್ನಮೆಂಟ್ಸ್ ಏನಾದ್ರು 22 ಮೇಕಿಂಗ್ ಚಾರ್ಜಸ್ ಇತ್ತು ಅಂದರೆ 20 ಫುಲ್ ಝೀರೋ ಆಗುತ್ತೆ. ಅಬೌಟ್ 20 ಮೇಲೆ ಏನು ಬರುತ್ತೋ ಅದು ನೀವು ಪೇ ಮಾಡೋದು ಬರುತ್ತೆ. ಅದು ಮಾಡಿಸ್ಕೊಳ್ಳಿ, ಯೂಸ್ ಇದೆ. ಅದು ಏನು ಗೊತ್ತಾ, ಬರುತ್ತೆ ಏನು ಬೆನಿಫಿಟ್ ಇದೆ. ಇವರು ಕನ್ನಡದಲ್ಲೇ ಕೇಳ್ಕೊಂಡಿದ್ರು. ಬೆನಿಫಿಟ್ ಇದೆ ಯಾಕೆ ಗೊತ್ತಾ, ಮಂತ್ಲಿ ಈಗ ನೀವು ಇನ್ ಕೇಸ್ ನೀವು 5,000 तुम अकेला खा रहा है, कैमरा कर रहा है, अकेला खा रहा है देखो। पूरा दो, छोड़ो खाया ना, थीम खाया। चाहिए लड़ना है 5 कल अब खाया तीखा वाला खाया नहीं, यही खाया। नरम हो गया, अच्छा दिख रहा है। अच्छा दिख रहा है, तुम रजनीकांत जैसा दिखता है। देखो रजनीकांत का हेयर स्टाइल देखो।
दीपावली तक बढ़ जाएगा अब इसको लाइट डाल दिया ನಮ್ಮ ಬಿಲ್ಡಿಂಗ್ ಗಾರ್ಡನ್ ಬಂದ್ಬಿಟ್ಟು ಏನೋ ಮನಿ ಪ್ಲಾಂಟ್ ಹಾಕ್ತಾ ಇದ್ದ ಮೇಲ್ಗಡೆ ಹಬ್ಸಕ್ಕೆ ಸೆಕ್ಯೂರಿಟಿ ರೂಮ್ ಮೇಲೆ ಹೋಗ್ಯಾ ಆಯ್ತಾ ಬೆಳಗ್ಗೆ ಲಾಗಿನಾಗ ಒಳಗೆ ಹೋದವನು ಇನ್ನು ಆಚೆನೆ ಬಂದಿಲ್ಲ ನಾನು, ಯಾಕೆಂದ್ರೆ ಮಳೆ ಬೀಳ್ತಾ ಇತ್ತು. ಸೊ ಅದಕ್ಕೆ ಒಂದು ಕಾಫಿ ನಾನು ಕುಡ್ಕೊ ಬರೋಣ ಅಂತ ಹೇಳ್ಬಿಟ್ಟು ಆಚೆ ಬಂದೆ. ಇಲ್ಲಿ ಕಾಫಿ ಬೇರೆ ಸಿಗಲ್ಲ, ಟೀ ಅಷ್ಟೇ ಮಾಡೋದು ಇವರು. ಸೊ ಟೀನೇ ಕುಡ್ಕೊಂಡು ಬರೋಣ, ಚಳಿಗೆ ಮಳೆ ಬೀಳ್ತೈತೆ. ಟೀ ಟೀ ಅಣ್ಣ ಟೀ ಕೊಡೋಣ. ಟೈಮ್ ಬಂದು 8 ಗಂಟೆ, ಅಲ್ಲಿ ಲಾಗೌಟ್ ಆಗಿ ಬಂದೆ ಯಾಕೆಂದರೆ ಅಲ್ಲಿ ಮಳೆ ಬೀಳ್ತಾಯಿತ್ತು. ಸೊ ವೀಡಿಯೋ ತೆಗಿಯೋಕ್ಕಾಗಿಲ್ಲ. ನಮ್ಮ ಕುಳ್ಳ ಏನು ಮಾಡ್ತಾವ್ನು ಮನೇಲಿ ನೋಡೋಣ ಬನ್ನಿ ಒಳಗಡೆ ಹೋಗಿ. ಏನು ಹಾಕೊಂಡಿದ್ದಿ? ಹಾಂ ಏನು ಔಷಧಿ? ಯಾಕೆ ಏನು ಔಷಧಿ ಹಾಕೊಂಡಿದ್ದಿ ಹೇಳ್ಬೇಕು. ಸೊಪ್ಪು ಏನು ಔಷಧಿ ಹಾಕೊಂಡಿದ್ದಿ ಕುಳ್ಳ? ಏನು ಹೇಳು, ತೋರ್ಸು ನೋಡ್ತೀನಿ, ತೋರ್ಸು. ಓ ಹೆಂಗೆ ಹಾಕೊಂಡೆ, ಹೆಂಗೆ ಹಾಕೊಂಡೆ? ಚೆನ್ನಾಗಿ ಆಯ್ತು ತಾನೆ ಕುಳ್ಳ? ಮಟನ್ ತಿಂದ? ಹಾಂ ಮಟನ್ ತಿಂದ? ಖಾಲಿ ನಂಗೆ ನಂಗೆ ವಾ ಪಾಪಣ ನಂಗೆ ಹಾಂ ಹಾಂ. ಅಯ್ಯಪ್ಪ ನಾನು ಹೋಗ ಅವತ್ತು ಮನೆ ಕಣ್ಣ 7 ಗಂಟೆಗೆ ಎದ್ದಿದ್ದೀನಿ. ಕುಳ ಜ್ಯೂಸು ಜ್ಯೂಸ್ ಕುಡಿಯಲ್ಲ? ಜ್ಯೂಸು ಹಾಂ ವರಲಕ್ಷ್ಮಿ ಹಬ್ಬಕ್ಕೆ ಆಟ ಹಾಂ ಅವ್ರ ಇವ್ರು ಮಾಡಕ್ಕಿಲ್ವಲ್ಲ ಈಗ ಅವ್ರ ಅಮ್ಮರು. ಹಾಂ ಗೊತ್ತಿಲ್ಲ ಈ ಸತಿ ಅವ್ರ ಅಮ್ಮ ಅವ್ರ ಅಮ್ಮರು ಮಾಡಕ್ಕಿಲ್ವಲ್ಲ, ಚೆನ್ನಾಗಿ ಮಾಡ್ತಾರೆ ಈ ಸತಿ. ಏನು ಏನ ಏನು ದೋಸ್ ಏನು ತೋರ್ಸಾನೆ? ಹಾಂ ಏನು ಏನದು ತೋರ್ಸು, ನಂಗೆ ತೋರ್ಸು ಬೈಲಿ ತೋರ್ಸಪ್ಪ. ಏನದು? ಸೊಪ್ಪು. ಹಾಂ ಏನು ದಾಲು ಕುಳ ಮಿಲ್ರಿ. ಅವನು ಆಲ್ರೆಡಿ ಶುರು ಮಾಡ್ಕೊಂಡ. ನನ್ನ ಬೈಕ್ ಬಂದ್ರೆ ಸಾಕು, ಇನ್ನು ಆಚೆ ಕರ್ಕೊಂಡು ಹೋಗೋ ತನಕ ಒಂದೇ ಸಮ ಅಳ್ತಾ ಇರ್ತಾನೆ, ಬೈಕು ಅಂತ. ಆಚೆ ಕರ್ಕೊಂಡು ಹೋಗೋ ತನಕನೂ ಶುರು ಮಾಡಲ್ಲ. ಇವಾಗ ಆಲ್ರೆಡಿ ಬೇಕು ಅಂತ ಕೇಳ್ತಾವನೆ ಅವನು. ಬೈಕ್ ಕೊಡ್ತೀನಿ ಆಯ್ ಅಂದ್ರೆ ಬೈಕ್ ಆಯ್ ಅನ್ಬೇಕು. ಏನು ಆಯನು ಸುಮ್ಮನೆ ಹೆಂಗನ್ನೋದಲ್ಲ. ಬಿಡ್ರಿ ಸೋಟು ಫೋನ್ ಮಾಡಿದ್ದ, ಏನಂದ? ಅವ ಅನ್ನ ಹೆಂಗಂದ? ಆಮೇಲೆ ನಾವು ಎಲ್ಲಿ ಹೋಯ್ತಿದ್ದಿಲ್ಲ ಕುಳ? ಮಳೆ ಬರ್ತೈತೆ, ಮಳೆ ಮಳೆ. ಕೀ ಕೊಡ್ತೀನಿ ಮಾಡು. ಬೇಬಿ ಅಮ್ಮ ಹುಳಿ ಹಲೋ ಈ ಕಡೆಗೆ ಬಾ, ಈ ಕಡೆಗೆ ತಿನ್ ಬಾ. ಹಾಂ ಅಲ್ಲಿಗೆ ಬಾ. ಹಾಂ
ಸೂಪರ್ ಮಾಡು ಮಾಡು. ಹಾಂ ಅಕ್ಕ ನೋಡಲ್ಲಿ ಅಕ್ಕ ಮಾಡ್ತಾವಳೆ. ಏಯ್ ಮಾಡ ಅಲ್ಲಿ ಎದವಳು ಕುಳ ಮೇಕೆ. ಏಯ್ ಊಟ ನಡಿ ಹೋಗೋಣ. ಅಲ್ಲಿಂದ ಊಟ ಮಾಡಕ್ಕೆ ಕೂತ್ಕೊಂಡು ನಮ್ಮನೇಲಿ ಬಂದು ಮುದ್ದೆ ಮತ್ತು ಮಟನ್ ಫ್ರೈ ಮತ್ತು ಮಟನ್ ಸಾಂಬಾರು ಮಾಡಿದ್ದೀವಿ. ಮೇಕೆ ಮಟನ್ನು ಇದು ಮಟನ್ ಸಾಂಬಾರು ಮತ್ತು ರೈಸು, ವೈಟ್ ರೈಸು ಮಟನ್ಗೆ. ಲಾಸ್ಟ್ ಮುದ್ದೆ ತಿಂದಾದ್ಮೇಲೆ ತಿನ್ನೋಕ್ಕೆ ವೈಟ್ ರೈಸು. ಸೊ ಬನ್ನಿ, ಊಟ ಆದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. ನೋಡಿ ಆಲ್ರೆಡಿ ಅವನು ಬೈಕ್ ಮೇಲೆ ಬಂದ್ಬಿಟ್ಟವನೆ. ಬೈಕ್ ಬತ್ತು ಅಂದರೆ ಇನ್ನು ಬೈಕು ತನಕ ಕರ್ಕಬರೋ ತನಕನೂ ಬಿಡೋಲ್ಲ, ಒಂದೇ ಸಮ ಹೇಳ್ತಾ ಇರ್ತಾನೆ ಬೈಕು 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 ತೋರಿಸಿ ಅಂತ. ಬಾಯ್ ಮಾಡು ಬಾಯ್.